ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಇವತ್ತು ಸೋಮವಾರ. ಇವತ್ತೂ ಸಹ ನಾನು 2 ಶಿಫ್ಟ್ ಕಂಟಿನ್ಯೂ ಡ್ಯೂಟಿ ಮಾಡಬೇಕು. ನಮ್ಮ ಸೂಪರ್ವೈಸರ್ ರಜೆ ತಗೊಂಡಿದ್ದಾರೆ. ಫ್ರೆಂಡ್ಸ್, ನಾನು ಮಾರ್ನಿಂಗು 6 o'clock ಇದ್ದೆ ನೋಡಿ. ಫ್ರೆಂಡ್ಸ್, ಈಗ ನಾನು ಬಕೆಟ್ಗೆ ನೀರನ್ನ ಸ್ವಲ್ಪ ತುಂಬ್ತಾ ಇದ್ದೀನಿ. ಯಾಕಂದರೆ ಪಾತ್ರೆ ತೊಳೆಯೋಕ್ಕೆ ನೀರು ಸಣ್ಣ ಬರ್ತಾಯಿದೆ. ಅದಕ್ಕೋಸ್ಕರ ಪಾತ್ರೆ ಎಲ್ಲ ವಾಶ್ ಆಯಿತು. ಫ್ರೆಂಡ್ಸ್, ನಂದು ಬೆಳಗ್ಗೆ ನೋಡಿ ಸ್ಟವ್ ಸ್ವಲ್ಪ ಒರೆಸ್ಬೇಕು. ಅದನ್ನು ನನ್ನ ಮಕ್ಕಳ ಇದ್ಮೇಲೆ ಒರೆಸ್ಕೊತಾಳೆ. ಇನ್ನಿದು ಒಂದೇ ಪಾತ್ರೆ ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಸಣ್ಣಕ್ಕೆ ನೀರನ್ನ ಬಿಟ್ಟಿದ್ದೀನಿ. ಈಗ ಬಾಸ್ಗೆ ಊಟ ಎಲ್ಲ ಹಾಕಬೇಕು. ನಾನು ಇವತ್ತು ಏನೇನು ಅಡುಗೆ ಮಾಡಿದ್ದೀನಿ, ಏನೇನು ಮಾಡ್ಕೊಂಡಿದ್ದೀನಿ ಇಷ್ಟು ಬೇಗ ಎದ್ದು ಅಂತ ನಾನು ನಿಮಗೆ ತಿಳಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನಾನಿನ್ನು ಸಂಘಕ್ಕೆ ಇಂಟ್ರೆಸ್ಟ್ ಕಟ್ಟಕ್ಕೆ ಹೋಗ್ಬೇಕು. ಅಲ್ಲಿ ಕಟ್ಬಿಟ್ಟು ಹೋಗಬೇಕು. ಫ್ರೆಂಡ್ಸ್, ಇವತ್ತು ಮಾರ್ನಿಂಗು ನಾನು 6 o'clock ಎದ್ದೆ. ಯಾಕೆಂದರೆ ನನಗೆ ಸ್ವಲ್ಪ ಕಣ್ಣು ಊತ ಇನ್ನೂ ಕಮ್ಮಿ ಆಗಿಲ್ಲ. ಹಾಸ್ಪಿಟ್ಲಿಗೆ ಇವತ್ತು ಹೋಗೋಣ, ಸೆಕೆಂಡ್ ಶಿಫ್ಟ್ ಹೋಗಿ ಅಂದ್ಕೊಂಡೆ. ಅಷ್ಟರಲ್ಲಿ ಪಾಪ ಅವ್ರಿಗೇನೋ ಹುಷಾರಿಲ್ಲ. ಹಾಗಾಗಿ ಫ್ರೆಂಡ್ಸ್, ಬೆಳಗ್ಗೆನೇ ರೈಸ್ ಮಾಡಿದ್ದೀನಿ. ಸ್ವಲ್ಪನೇ ಸಾಂಬಾರು ಇತ್ತು, ಅದನ್ನು ಡಬ್ಬಿಗೆ ಹಾಕಿದ್ದೀನಿ. ಇನ್ನಿದು ಮೊಸರು ಫ್ರೆಂಡ್ಸ್. ನಾನೇನೀಗ ಮೊಸರು ಐತೆ ಆಲ್ರೆಡಿ ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ. ಇನ್ನು ಪಪ್ಪಾಯಿ ಒಂದು ಫ್ರೆಂಡ್ಸ್ ನಾನು ನೆನ್ನೆನೇ ಬರುವಾಗ ತೊಗೊಂಡು ಬಂದಿದ್ದೆ. ಫ್ರೆಂಡ್ಸ್ ನಾನು ಪಪ್ಪಾಯಿನ ತೊಗೊಂಡು ಬಂದಿದ್ದೆ. ಅದಕ್ಕೋಸ್ಕರ ಅದನ್ನು ಸ್ವಲ್ಪ ನಾನು ಕಟ್ ಮಾಡಿ ಇಟ್ಟಿದ್ದೀನಿ ಪಪ್ಪಾಯಿನ. ಫ್ರೆಂಡ್ಸ್, ಇವತ್ತು ನಾನು ಏನು ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಆಲ್ರೆಡಿ ಪ್ಲೇಯಿಂದು ಅಕ್ಕಿ ರೊಟ್ಟಿನ ರೆಡಿ ಮಾಡಿ ಇಟ್ಟಿದ್ದೀನಿ. ಫ್ರೆಂಡ್ಸ್, ನಿಮಗೆ ಗೊತ್ತು, ನಾನು ಯಾವಾಗಾದರೂ ರೊಟ್ಟಿ ಆದ್ರೂ ಫಾಸ್ಟಲ್ಲೇ ಮಾಡ್ತೀನಿ. ನಾನು ಫ್ರೆಂಡ್ಸ್ ಸ್ವಲ್ಪ ಅಡುಗೆ ತಿಂಡಿನ ಫಾಸ್ಟಲ್ಲೇ ಮಾಡ್ತೀನಿ. ಯಾಕೆಂದರೆ ನಮಗೆ ಟೈಮ್ ಇರಲ್ಲ, ಹೋಗುತ್ತಾ ನಿಮಗಾಗಲಿ ನಮಗಾಗಲಿ. ಹಂಗಾಗಿ ಫ್ರೆಂಡ್ಸ್, ಇವತ್ತು ಸೋಮವಾರ ಫ್ರೆಂಡ್ಸ್ ನಾನೇನು ಮಾಡ್ತೀನಿ, ಎಣ್ಣೆ ಬದನೆಕಾಯಿ ಥರ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಯಾಕಂದರೆ ನಂದು ಬದನೆಕಾಯಿನ ತಗೊಂಡು ಬಂದರೆ ಏನಾಯಿತು ಫ್ರೆಂಡ್ಸ್, ಒಂದು ಅರ್ಧ kg ಅಷ್ಟನ್ನ ತಂದಿದೆ. ಅದು ಒಳಗಡೆ ಎಲ್ಲ ಬೀಜ ಬಲ್ತಂಗಾಗಿತ್ತು ಫ್ರೆಂಡ್ಸ್. ನಿಮಗೆ ಗೊತ್ತಲ್ಲ, ಬೀಜ ಬಲ್ತಂಗಾದರೆ ಯಾರಿಗೇ ಆಗಲಿ ಒಂಥರ ಅದನ್ನು ಮಾಡೋಕ್ಕೆ ಇಷ್ಟ ಆಗೋಲ್ಲ. ಹಂಗಾಗಿ ನಾನೇನು ಮಾಡಿದೆ, ಇದನ್ನು ಬಲ್ತಿರೋದೆಲ್ಲ ತೆಗ್ದಕ್ಕೆ ಒಂದು 5 ಸಿಕ್ತು ನನಗೆ. 5 or 6 ಸಿಕ್ತು. ಅದಕ್ಕೇನು ಮಾಡಿದೆ ಫ್ರೆಂಡ್ಸ್, ಅದೇ ರೀತಿ ನಾನು ಎಣ್ಣೆ ಬದನೆಕಾಯಿ ಥರನೇ ನೋಡಿ ಆಲೂಗೆಡ್ಡೆನೂ ಸಹ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ಉದ್ದಕ್ಕೆ ಕಟ್ ಮಾಡಿ ಹಾಕ್ಬಿಟ್ಟು ಫ್ರೆಂಡ್ಸ್ ನಾನು ಅದನ್ನೇ ಇವತ್ತು ಎಣ್ಣೆ ಬದನೆಕಾಯಿ ಪಲ್ಯ ಮಾಡಿದ್ದೀನಿ. ಆಮೇಲೆ ಫ್ರೆಂಡ್ಸ್, ಬೀನ್ಸು ಒಂದು ಅರ್ಧ kg 3/4 kg ತಂದಿದ್ದೆ. ಯಾಕೋ ನನ್ನ ಮಗಳು ನೆನ್ನೆ ಎಲ್ಲ ಅವಳು ಶಾಪಿಂಗ್ಗೆ ಆಗೋಯ್ತಲ್ಲ, ಅವಳ ಫ್ರೆಂಡ್ ಮದುವೆದು. ಅವಳು ಏನು ಮಾಡಿದ್ರೆ ನಾ ಸುಮ್ಮನೆ ವೇಸ್ಟ್ ಹಾಕೋದಲ್ಲ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್, ನಾನು ಇವಾಗ ಬೆಳಗ್ಗೆನೇ ಅದಕ್ಕೆ ಕಾಳೆಲ್ಲ ಇತ್ತು, ಹೆಸರು ಕಾಳು ಕಡಲೆಕಾಳು ಎಲ್ಲ ಇತ್ತು ಫ್ರೆಂಡ್ಸ್. ನನಗೆ ನೆನೆಸೋಕ್ಕೆ ಟೈಮ್ ಇರಲಿಲ್ಲ. ಯಾಕಂದರೆ ನಾನು ಡ್ಯೂಟಿಯಿಂದ ಬಂದಿದ್ದೆ ಅಲ್ವಾ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಈಗ ಬೆಳಗ್ಗೆ ಎದ್ದು ಬೇಯಿಸಿ ಕಾಳನ್ನ ಮಾಡಿದ್ದೀನಿ. ಈಗ ಎಣ್ಣೆ ಬದನೆಕಾಯಿ ಮಾಡಿದ್ದೀನಿ. ಹಾಗಾಗಿ ಫ್ರೆಂಡ್ಸ್, ರೊಟ್ಟಿನ ಮಾಡಿದ್ದೀನಿ. ಆಮೇಲೆ ಪಪ್ಪಾಯಿ ಇತ್ತು ಕಟ್ ಮಾಡಿದ್ದೀನಿ. ಯಾವುದು ನಾನು ಜ್ಯೂಸ್ ಇವತ್ತು ಕುಡಿಯೋಕ್ಕಾಗಲ್ಲ ಫ್ರೆಂಡ್ಸ್, ನನಗೆ ಟೈಮ್ ಇಲ್ಲ. ರೈಸು ಫ್ರೆಂಡ್ಸ್ ಸ್ವಲ್ಪನೇ ಮಾಡಿದ್ದೀನಿ. ಯಾಕೆಂದರೆ ಮಿಕ್ಕತ್ತಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ರೈಸ್ ಅಷ್ಟೇ ಮಾಡಿರೋದು. ಸಾಂಬಾರು ಸ್ವಲ್ಪ ಇತ್ತು ತೊಗೊಂಡಿದ್ದೀನಿ, ಮೊಸರು ತೊಗೊಂಡಿದ್ದೀನಿ, ಫ್ರೂಟ್ ತೊಗೊಂಡು ಹೋಗ್ತೀನಿ. ಮತ್ತು ಫ್ರೆಂಡ್ಸ್, ಅಲ್ಲಿ ನಾನು 9 ಗಂಟೆಗೆ ಮೀಟಿಂಗಿಗೆ ಬೇರೆ ಹೋಗಬೇಕು. ನಾಷ್ಟನ ಇಲ್ಲಿ ತಿನ್ನೋಕ್ಕಾಗಲ್ಲ. ಹಾಗಾಗಿ ಫ್ರೆಂಡ್ಸ್, ಇಲ್ಲಿ ನೋಡಿ ನಾನು ಆಲ್ರೆಡಿ ಎಣ್ಣೆ ಬದನೆಕಾಯಿ ಪಲ್ಯನ ರೆಡಿ ಮಾಡಿಟ್ಟಿದ್ದೀನಿ. ಇವತ್ತಿಂದು ನಂದು ಸೋಮವಾರದ್ದು ಇಷ್ಟೇ ಫ್ರೆಂಡ್ಸ್. ಯಾಕೆಂದರೆ ನಾನೀಗ ವೀಡಿಯೋ ಮಾಡೋಕ್ಕೂ ನನಗೆ ಟೈಮ್ ಇಲ್ಲ, ಸಿಂಪಲ್ಲಾಗಿ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.